ಈಗ ನೀನು ಅಲ್ಲೇ ಬೆಲೆಕೆರೆಯಲ್ಲಿ ಉಳಿದ್ರು ಅವಾಗೆಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಹೆಚ್ಚು ಎಜುಕೇಶನ್ ಇಲ್ಲ ಆಗತ್ತಲ್ಲ, ಹೆಂಗೆ ಸ್ಟಾರ್ಟ್ ಮಾಡಿದೆ ನೀನು ಎಜುಕೇಶನ್? ನಾನು ಹೈಸ್ಕೂಲಿಗೆ ಹೋಗ್ಬೇಕು ಅನ್ನೋದು ನನ್ನ ಅಪ್ಪನಿಗೆ ಬಹಳ ಆಸೆ ಇದ್ದದ್ದು. ಆದ್ದರಿಂದ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರುವಂಥ ನನ್ನ ಸಂಬಂಧಿಕರಂಥ ಜೀವನೇಕರ ಹೈಸ್ಕೂಲಿಗೆ ನನ್ನನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಒಬ್ಬಳೇ ಬೆಟ್ಟದ ಭೂಮಿಯಲ್ಲಿ ಸುಮಾರು 5-6 ಕಿಲೋಮೀಟರ್ ನಡೆದು ಹೊಟ್ಟಿಕೇರಿ ಎಂಬ ಊರಿಗೆ ಹೋಗಬೇಕಾಗಿತ್ತು. ಆದ್ದರಿಂದ ನನ್ನಪ್ಪ ಇಬ್ಬರು ಹುಡುಗಿಯರನ್ನು ನನ್ನ ಜೊತೆ ಹೋಗಲಿಕ್ಕೆ ಅವರಿಗೆ ಶಾಲೆಯ ಫೀಸು ವಗೇರೆ ಕೊಟ್ಟು ಸಿದ್ಧ ಮಾಡಿ ನನ್ನ ಜೊತೆಗೆ ಕಳಿಸ್ತಿದ್ರು. ಅವ್ರ ಹೆಸರೇನು? ಸುಶೀಲಾ ಅಂತ ಒಬ್ಬಳು, ಮತ್ತು ಅವರೇ ದೇವಳಿಗ ಅಂತ. ಅವ್ರು ಕಂಪ್ಲೀಟ್ ಮಾಡಿದ್ರ ಅಥವಾ ಏನ್ ಮಾಡಿದ್ರು? ಮಧ್ಯದಲ್ಲಿ ಬಿಟ್ರೆ ಕಂಪ್ಲೀಟ್ ಮಾಡಿರುವಂಗಿಲ್ಲ. ಆ ನಂತರ ಅವ್ರು ನನ್ನ ಜೊತೆಗೆ ವ್ಯವಹರಿಸಲು ಇಲ್ಲ. ಯಾವಾಗಾದ್ರೂ ಅವ್ರು ನೆನಪಾಗ್ತದೆ ನನಗೆ, ಅವರನ್ನು ಹೋಗಿ ಭೇಟಿಯಾಗಿ ಬರಬೇಕಾಗಿತ್ತು ಅಂತ. ಯಾಕಂದ್ರೆ ಆ ನಂತರ ನಾನು ಕಾಲೇಜಿಗೆ ಹೋದ್ರಿಂದ ನಾನು ಅವರ ಜೊತೆ ಸಂಪರ್ಕವನ್ನು ಕಳೆದುಕೊಂಡೆ. ಕಾಲೇಜ್ ಎಲ್ಲಿ ಮಾಡಿದೆ? ಕಾಲೇಜ್ ಲಿಂಗರಾಜ್ ಕಾಲೇಜ್ ಬೆಳಗಾವಿ. ದೂರ ಕಳಿಸಿದ್ರೆ ನಿಂಗೆ? ದೂರ ಅಲ್ಲಿ ನಮ್ಮ ದೊಡ್ಡಮ್ಮನ ಮಗನಾದಂಥ ಅಣ್ಣ ಅಂತ ನಮ್ಮ ಅಪ್ಪನೇ ಸಾಕಿದಂಥ ಅವನಿಗೆ ಎಜುಕೇಷನ್ ಕೊಟ್ಟು ನೌಕರಿ ಕೊಟ್ಟು ತನ್ನ ಸಂಬಂಧಿಕರನ್ನೇ ಮದುವೆ ಮಾಡಿಕೊಂಡು ಬಂದು ಅಪ್ಪ ಅವನಿಗೆ ಬಿ ವಿ ನಾಯ್ಕ್ ಅಂತ ಅವನ ಹೆಸರು. ಅವನಿಗೆ ಬೀರಣ್ಣ ಅವನಿಗೆ ಬಂಕಿ ಕೂಡ್ಲದ ತನ್ನ ಸಂಬಂಧಿಕ ಹುಡುಗಿನೇ ತಂದು ಮದುವೆ ಮಾಡಿದ. ಆದ್ದರಿಂದ ಅವನ ಒಳ್ಳೆತಿಗೂ ಕೂಡ ನನ್ನ ಅಪ್ಪ ಪ್ರಯತ್ನ ಮಾಡಿದ್ದ. ಅವನಿಗೆ ಅನಾಥ ಆಗಿದ್ದ. ಅವನಿಗೆ ತಂದೆ ತಾಯಿ ಅಜ್ಜಿ ಎಲ್ಲ ಎಜುಕೇಶನ್ ಹೆಲ್ಪ್ ಮಾಡಿದ. ಈಗ ಅಲ್ಲಿಂದ ಸೀದಾ ಬಂದು ಏನ್ ಮಾಡಿದೆ ಬೆಳಗಾಂದಿಂದ? ಅಲ್ಲಿಂದ ಆದ ಕೂಡಲೇ ನಾನು ಬಿ ಆಗೋದಕ್ಕಿಂತ ಮೊದಲೇ 13 ದಿವಸ ಮುಂಚೆ ನನಗೆ SSLC ಪಗಾರವನ್ನು ಕೊಟ್ಟು VK ಗರ್ಲ್ಸ್ ಹೈಸ್ಕೂಲಲ್ಲಿ ನನ್ನನ್ನು ಸೇರಿಸ್ಕೊಂಡ್ರು. ಅಂಕೋಲಾದಲ್ಲಿ ಅಲ್ಲಿ ಪ್ರೇಮಾ ಪೆಕ್ಡೆ ಎಂಬವರು ಹೊಸದಾಗಿ ಶಾಲೆಯನ್ನು ತೆಗೆದಿದ್ರು. ಅಲ್ಲಿ ನನ್ನಷ್ಟು ದೊಡ್ಡ ಹುಡುಗಿಯರನ್ನು ಕರ್ಕೊಂಡು ಬರ್ತಿದ್ರು. ಅವರು ಎಲ್ಲೆಲ್ಲ ಹೋಗಿ ಹೆಕ್ಕೊಂಡು ಬಂದಿದ್ರು. ಅವರೆಲ್ಲ ನನ್ನಷ್ಟು ದೊಡ್ಡವರು ಇದ್ದರು. ಯಾಕಂದರೆ ಅವರು ಶಾಲೆ ಇಲ್ಲದೆ ಮನೆಯಲ್ಲಿದ್ದವರನ್ನೆಲ್ಲ ಕರ್ಕೊಬಂದು VK ಗರ್ಲ್ಸ್ ಹೈಸ್ಕೂಲಿಗೆ ಸೇರಿಸ್ಕೊಂಡ್ರು. ನಾನು ಅವರಿಗೆ ಟೀಚರ್ ಆದೆ. ಕಡೆಗೆ ಅದಾದ್ಮೇಲೆ ಹೊನ್ನಾವರಕ್ಕೆ ಹೆಂಗೆ ಬಂದ್ರಿ? ಹೊನ್ನಾವರಕ್ಕೆ ನನಗೆ ಮದುವೆ ವಿಷಯ ಬಂದಾಗ ನನ್ನಪ್ಪ ಒಂದೆರಡು ನಂಟಸ್ತನಗಳನ್ನು ನೋಡ್ದ. ಆವಾಗ ಸೋಪ ಗಾಂವ್ಕರ್ ನಮ್ಮ ದಾಯಾದಿ ಸಂಬಂಧಿಕರಿದ್ದರು. ಅವರು ಒಂದೆರಡು ವ್ಯಕ್ತಿಗಳನ್ನು ನನ್ನಪ್ಪನಿಗೆ ಸೂಚನೆ ಮಾಡಿದರು. ಆದರೆ ನನ್ನಪ್ಪನ ಮನಸ್ಸಿನಲ್ಲಿ ಬಾವಿಕೇರಿಯ NR ನಾಯ್ಕರೇ ಮನಸ್ಸಿನಲ್ಲಿತ್ತು. ಅವರೇ ನನ್ನ ಗಂಡನಾದರು. ಅದಾದ್ಮೇಲೆ ನಿಂಗೀಗ ಇಷ್ಟವಾದ ಕೆಲಸ ಯಾವುದು? ಎಲ್ಲ ಬಗೆಯ ಕೆಲಸಗಳನ್ನು ನಾನು ಒಪ್ಕೊಳ್ತೇನೆ. ನಾನೀಗ ಕೇಳು, ಈಗ ಪುಸ್ತಕ ಬರೆಯೋದು ಎಷ್ಟನ್ನ, ಅಥವಾ ಗಿಡ ನೆಡೋದು ಎಷ್ಟನ್ನ, ಗಿಡ ತಗೊಳ್ಳೋದು ಎಷ್ಟನ್ನ, ಬ್ಯಾಂಕ್ ಮಾಡೋದು ಎಷ್ಟನ್ನ, ಯಾವುದು ಅತಿ ಹೆಚ್ಚು ಖುಷಿ ಕೊಡುವುದು? ಮೊದಲು ನನಗೆ ಜನಪದ ಸಾಹಿತ್ಯ ನನ್ನ ಪರಿಸರದಲ್ಲಿ ಒದಗಿ ಬಂತು. ಯಾಕಂದರೆ ನನ್ನ ತಾಯಿ ನನ್ನ ಅಜ್ಜಿ ಜಾನಪದ ಪರಿಸರದಲ್ಲಿ ಬೆಳೆದವರಾಗಿದ್ದರು. ಅವರು ಹಾಡಿದರೆ ಈ ಮನೆಯಿಂದ ಆಚೆ ಮನೆವರೆಗೂ ಧ್ವನಿ ಕೇಳಿ ಬರ್ತಾ ಇತ್ತು. ಅಷ್ಟು ಚೆಂದಾಗಿ ಹಾಡ್ತಿದ್ರು. ನನ್ನ ಅಜ್ಜಿ ಕೆಲವೇ ಕಥೆಗಳನ್ನು ಹೇಳಿದರು. ಬಹಳ ಮೌಲಿಕವಾದ ಕಥೆಗಳಾಗಿದ್ದವು. ಅದು ನನ್ನ ಮೇಲೆ ಬಹಳ ಪರಿಣಾಮ ಬೀರಿದ್ರಿಂದ ನಾನು ಜಾನಪದದ ಬಗ್ಗೆ ಹೆಚ್ಚು ಒಲವು ತೋರಿಸಲಿಕ್ಕೆ ಹತ್ತಿದೆ. ಆ ನಂತರ ಮುಂದಿನ ಜೀವನದಲ್ಲಿ ಜಾನಪದವನ್ನೇ ನಾನು ಆರಿಸಿಕೊಂಡೆ. ಈಗ ನಿನಗೆ ಅತಿ ಇನ್ಸ್ಪೈರ್ ಆದ ವ್ಯಕ್ತಿ ಯಾರು? ನಿಂಗೆ ಪ್ರಭಾವ ಬೀರೋದು ಇಂಥ ಒಂದು ಒಳ್ಳೆ ವ್ಯಕ್ತಿ, ಅವನಂಗೆ ಆಗ್ಬೇಕಂತ ಏನಾದರೂ ಕನಸಿತ್ತ? ಯಾರ್ದಾರು ಹಂಗಾಗ್ಬೇಕು, ಅಥವಾ ಬೇರೆ ಯಾವುದಾದ್ರೂ ಉದ್ಯೋಗದ ಬಗ್ಗೆ ಇಂಟ್ರೆಸ್ಟ್ ಇತ್ತ? ಯಾವ ಉದ್ಯೋಗ ಮಾಡ್ಬೇಕಂತಿತ್ತು ನಿಂಗೆ? ನನಗೆ ಮೊದಲಂದ್ರೆ ಬರೀ
ನೌಕರಿ ಮಾಡಬೇಕಂತ ಇತ್ತು. ಆವಾಗ ಹೈಸ್ಕೂಲ್ ಮಾಸ್ತರಿಗೆ ಕೇವಲ 200 ರೂಪಾಯಿ ಪಗಾರ ಇತ್ತು. ನಾನು ಹೈಸ್ಕೂಲ್ ಮಾಸ್ತರ್ ಆಗಬೇಕು ಅಂತ ಅದೇ ಇಷ್ಟಪಟ್ಕೊಂಡು ಅದೇ ಸಿಕ್ತಂಗದ ನಿಮ್ಗೆ ಅದೇ ಖುಷಿ ಆದದ್ದು, ಅದೇ ಉದ್ಯೋಗ ಸಿಕ್ತು. ಸಿಕ್ತು. ಅಥವಾ ಬೇರೆ ಯಾವ್ದೋ ಹಿಂಗೆ ನಾನು ದೊಡ್ಡ ಡಿ ಸಿ ಆಗ್ಬೇಕು, ಎ ಸಿ ಆಗ್ಬೇಕು ಅದೆಲ್ಲ. ನನ್ನ ತಂಗಿಯರು ಜೊತೆಗಿದ್ರು. ಅವರಿಗೆ ಅನುಕೂಲ ಆಗುವಂತ ಒಂದು ಉದ್ಯೋಗ ಬೇಕಾಗಿತ್ತು. ನನಗೆ ಕಾಲೇಜ್ನಲ್ಲಿಯೂ ಕೂಡ ನೌಕರಿ ಸಿಗುವ ಸಾಧ್ಯತೆ ಇತ್ತು. ಆದರೆ ನಾನು ಅದು ಪರ್ಮನೆಂಟ್ ಅಲ್ಲದ್ರಿಂದ ನಾನು ಅದನ್ನು ಆಯ್ದುಕೊಳ್ಳಲಿಲ್ಲ. ಈಗ ನಾನು ನೋಡಿದ ಪ್ರಕಾರ ಈ ಬೇರೆಯವ್ರ ಬಗ್ಗೆ ಬಹಳ ಥಿಂಕ್ ಮಾಡ್ತಾರೆ, ಸ್ವಂತ ಥಿಂಕ್ ಮಾಡೋದಕ್ಕಿಂತ. ಅದು ಆ ಗುಣ ನಿನ್ನಲ್ಲಿ ಇದೆಯಾ ಇಲ್ವಾ? ಅಂದ್ರೆ ಸ್ವಲ್ಪ ವಿವರಿಸೋದಂದ್ರೆ, ಈಗ ಬೇರೆಯವರ ಶ್ರೇಯಾಭಿವೃದ್ಧಿಗೆ ತಂದು ಬಿಟ್ಕೊಂಡು, ಈಗ ನೀ ಹೇಳ್ದೆ ಅಲ್ಲ, ತನ್ನ ತಂಗಿಯರ ಸಲುವಾಗಿ ನಾನು ಜಾಬ್ ಅನ್ನು ಚೇಂಜ್ ಮಾಡಿದೆ ಅಂತ. ಹೌದು. ಅದ ನನ್ನೊಬ್ಬಳ ಬಗ್ಗೆ ನಾನು ಮಾತಾಡಿದವಳು, ಯೋಚನೆ ಮಾಡಿದವಳಲ್ಲ. ಎಲ್ಲರೂ ನನ್ನ ತಂಗಿಯರು ಕೂಡ ಬಡವರಾಗಿದ್ರಲ್ಲ. ನನ್ನ ಅಪ್ಪ ಪೆನ್ಷನ್ ಆಗಿದ್ದ. ಅಪ್ಪ ಮಾಸ್ಟರ್ ಆದ್ರೂ ಹೆಂಗ್ ಬಡವರು? ಆದ್ರೆ ಅವರು ಅದನ್ನು ಬಿಟ್ಟು ಕಾಂಟ್ರಾಕ್ಟ್ ಮಾಡಿದ್ರು. ಅದು ನಾನು 9ನೇ ಇರುವಾಗ ಇರಬೇಕು. ದೊಡ್ಡ ಮಳೆ ಆಯಿತು, ಅಪ್ಪನಿಗೆ ಲಾಸ್ ಆಯಿತು. ಕಾಂಟ್ರಾಕ್ಟ್ ಮಾಡಿದ್ದು ಫೇಲ್ ಆಯಿತು, ಬಡತನ ಬಂತು. ಹಂಗಾಗಿ ನೀನು ಅವ್ರದ್ದೆಲ್ಲ ಜವಾಬ್ದಾರಿ ನನ್ನ ಮೇಲೂ ಬಿತ್ತು. ಬಹಳ ಬಡತನವನ್ನು ಅವಲಂಬಿಸಿದ್ರು. ಈಗ ಅತಿ ಖುಷಿಯಾದ ಊರು ಯಾವುದು? ಈಗ ನಾನು ಹೊನ್ನಾವರದಲ್ಲಿ ಬದುಕ್ತಾ ಇದ್ದೇನೆ. ಹೊನ್ನಾವರು ನನಗೆ ಬೇಕು, ಮತ್ತು ನನಗೆ ಬೇಲೆಕೇರಿಗೂ ಬೇಕು, ತವರು ಮನೆ ಆದ್ರಿಂದ. ಮತ್ತೆ ಈ ಬ್ಯಾಂಕ್ ಮಾಡಿದ್ರಿ ನೀವು, ಕಡೆಗೆ ಮತ್ತೆಂತ ಮಾಡಿದ್ರಿ, ಏನೇನು ಮಾಡಿದ್ರಿ ಹೇಳಿ? ನಾನು ಸಮತಾ ವೇದಿಕೆ ಅಂತ ಒಂದು ಕಟ್ಟಿದೆ. ಅದಕ್ಕೆ ಕಟ್ಟುವುದಕ್ಕೆ ಕಾರಣ ನನ್ನ ಕೆಲವು ಜನರಿಂದ 5 ರೂಪಾಯಿ ಕೂಡಿಸಿ 7 ರೂಪಾಯಿ ಕೂಡಿಸಿ ಅಂತ ಕಾಣ್ತದೆ. ಅದನ್ನು ಕೂಡಿಸಿ ಒಂದು ಆರ್ಥಿಕ ಬಲವನ್ನು ನನ್ನ ಸುತ್ತಮುತ್ತಲಿನವರಿಗೆ ಒದಗಿಸಬೇಕೆಂದು ನನ್ನ ಮನಸ್ಸಿನಲ್ಲಿತ್ತು. ಆದರೆ ಆ 7 ರೂಪಾಯಿ ಯಾತಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಕಾರ್ಡ್ ಬರೀಲಿಕ್ಕೂ ಸಾಕಾಗ್ತಾ ಇರಲಿಲ್ಲ. ಆದ್ರಿಂದ ನಾನು ಬ್ಯಾಂಕ್ ಕಟ್ಟಬೇಕಾಯ್ತು. ಬ್ಯಾಂಕ್ ಮಾಡಿದ್ರಿ. ಬ್ಯಾಂಕ್ ಆದ್ಮೇಲೆ ಈಗ 2-3 ಬ್ಯಾಂಕ್ ಮಾಡ್ತೇನೆ. 2-3 ಬ್ಯಾಂಕ್ ಮಾಡಿದ್ರಿ. ಮತ್ತೆ ಅತಿ ಈಗ ನಿಮ್ದು ಯಾವ ಕ್ವಾಲಿಟಿ ನಿಮ್ಗೆ ಅತಿ ಖುಷಿ ಕೊಡ್ತಿದೆ? ನಿಮ್ಮ ಕ್ವಾಲಿಟಿ, ನಿಮ್ಮಲ್ಲಿ ಯಾವ ಗುಣ ಒಳ್ಳೇದಿದೆ ಅನ್ನಿಸ್ತಿದೆ? ನಾನು ಹಿಡಿದ ಕೆಲಸವನ್ನು ಗಟ್ಟಿಯಾಗಿ ಮಾಡುವುದು, ವಿಸ್ತಾರವಾಗಿ ಮಾಡುವುದು, ಅದು ಹಲವರಿಗೆ ಉಪಯೋಗವಾಗುವಂತೆ ಮಾಡುವುದು ನನ್ನ ಗುಣ. ನನಗೊಬ್ಬಳ ಸಲುವಾಗಿ ಅಲ್ಲ, ಅದು ಸುತ್ತಮುತ್ತಲಿನ ಜನರಿಗೂ ಅನುಕೂಲ ಆಗಬೇಕು ಎಂಬ ದೃಷ್ಟಿಯಿಂದ ಮಾಡಿದ್ದೇನೆ. ಮತ್ತು ಇದು ಪ್ರತಿಯೊಂದು ನಾನು ಮುಂದೆ ಆರಿಸಿಕೊಂಡ ಸಂದರ್ಭದಲ್ಲಿ ಎಲ್ಲರಿಗೂ ಕಣ್ಣಿಗೆ ಕಾಣುವಂಥದ್ದಾಗಿದೆ. ಮತ್ತೆ ಈಗ ನಿಮ್ಗೀಗ ಬದುಕಿನಲ್ಲೇ ಅತಿ ಖುಷಿ ಕೊಟ್ಟ ಸಂಗತಿಗಳು ಯಾವುದು? ಪ್ರಶಸ್ತಿಯ, ಅಥವಾ ನೀವು ಮಾಡಿದ ಯಾವುದೋ ಕಾರ್ಯವ, ಅಥವಾ ಯಾವುದೋ ಕೆಲಸವ, ಯಾವುದು? ಪ್ರಶಸ್ತಿ ಬಂದರೆ ನಾನೇನು ಬೇಡ ಅಂತ ಹೇಳಲಿಲ್ಲ, ಸಂತೋಷ ಪಟ್ಟಿದ್ದೇನೆ. ಆದರೆ ನನಗೆ ಜಾನಪದದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಅದನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಹೆಚ್ಚು ಅದರ ವಿಷಯ ಬಹಳ ಜನರಿಗೆ ಗೊತ್ತಾಗಬೇಕು. ಜಾನಪದ ಬರೀ ಸಣ್ಣ ವಿಷಯ ಅಲ್ಲ, ಅದರಲ್ಲಿ ಬಹಳಷ್ಟು ಅಡಗಿದೆ ಎಂಬುದನ್ನು ಜನರಿಗೆ ತಿಳಿಸಬೇಕು ಎಂಬುದು ನನ್ನ ಉದ್ದೇಶವಾಗಿತ್ತು. ಗುಡ್. ಮತ್ತೆ ಈಗ ನಿಮ್ಮ ಇದರಲ್ಲೇ ಯಾವುದು ಈ ಕೌಟುಂಬಿಕ ಬದುಕಿನಲ್ಲೂ ನೀವು ಬಹಳಷ್ಟು ಖುಷಿಯನ್ನೇ ಪಟ್ಟಿದ್ದೀರಿ ಅಲ್ಲ? ಕೌಟುಂಬಿಕ ಬದುಕಿನಲ್ಲಿ ನಾನು ನನ್ನ ಮಗನ ವಿದ್ಯಾರ್ಜನೆಗೆ ಲಕ್ಷ್ಯ ಕೊಡುವಾಗ ನಾನು ಕೌಟುಂಬಿಕ ವಿಷಯವನ್ನು ಆರಿಸಿಕೊಂಡೆ. ಆದರೆ ನಾನು